ಇನ್ನು ಕಳೆದ ತಿಂಗಳು ಅಮೆರಿಕಕ್ಕೆ ತೆರಳಿ ಅಲ್ಲಿನ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಂತ ನಟ ಶಿವರಾಜ್ ಕುಮಾರ್ ಇದೀಗ ಚೇತರಿಸಿಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ. ಸಿಎಂ ಹಾಗೂ ಚಿತ್ರರಂಗದ ಕಲಾವಿದರು ಶಿವಣ್ಣ ನಿವಾಸಕ್ಕೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದರು. ಕ್ಯಾನ್ಸರ್ ಗೆದ್ದು ಬಂದ ನಟ ಶಿವಣ್ಣ ಮನೆಗೆ ಗಣ್ಯರ ದಂಡು. ಶಿವಣ್ಣ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ ಸಿಎಂ. ಶಿವಣ್ಣ ಕರುನಾಡಿನ ಚಕ್ರವರ್ತಿ. ಕಳೆದ ಕೆಲ ತಿಂಗಳಿನಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಶಿವಣ್ಣ ಕಳೆದ ತಿಂಗಳು ಯುಎಸ್ಗೆ ಹೋಗಿ ಸರ್ಜರಿ ಮಾಡಿಸಿಕೊಂಡು ಭಾನುವಾರ ತಾನೇ ವಾಪಸ್ಸಾಗಿದ್ದಾರೆ. ಶಿವಣ್ಣ ಮನೆಗೆ ಗಣ್ಯರ ದಂಡೆ ಬರ್ತಾ ಇದ್ದು ಖುದ್ದು ಸಿಎಂ ಸಿದ್ದರಾಮಯ್ಯ ಶಿವಣ್ಣ ಮನೆಗೆ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದ್ದಾರೆ. ಅವರ ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ದೆ. ಅವ್ರು ಆಪರೇಷನ್ ಮಾಡಿಸ್ಕೊಂಡು ಬಂದ್ರಲ್ಲ, ಆಪರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಫೋನ್ ಮಾಡಿದ್ದೆ ನಾನು. ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ, ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದರು. ಬಟ್ ಈಗ ಆಪರೇಷನ್ ಭಾಳ ಸಕ್ಸಸ್ಫುಲ್ ಆಗಿದೆ. ಅವರು ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ. ನೌ ಈಸ್ ಆಲ್ ರೈಟ್. ಇನ್ನು ಚಿತ್ರರಂಗದ ಗಣ್ಯರು ಕೂಡ ಶಿವಣ್ಣ ಮನೆಗೆ ಭೇಟಿ ಕೊಟ್ಟು ಯೋಗಕ್ಷೇಮ ವಿಚಾರಿಸಿದ್ರು. ನಿರ್ಮಾಪಕ ಹಾಗೂ ಮಾವ ಚಿನ್ನೇಗೌಡ್ರು, ನಟಿ ಜಯಮಾಲಾ, ನಿರ್ದೇಶಕ ಆರ್ ಚಂದ್ರು, ಡಾಲಿ ಧನಂಜಯ್, ಡೈರೆಕ್ಟರ್ ಶ್ರೀನಿ, ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹಲು, ಮಾಜಿ ಅಧ್ಯಕ್ಷರಾದ ಎಂಎನ್ ಸುರೇಶ್, ಸಾರಾ ಗೋವಿಂದ್ ಶಿವಣ್ಣನ ಮನೆಗೆ ಭೇಟಿ ನೀಡಿ ಮಾತನಾಡಿದ್ರು. ಬಹಳ ಖುಷಿ ಆಯಿತು. ವೆರಿ ಹೆಲ್ದಿ, ಈಸ್ ಕ್ಯಾನ್ಸರ್ ಫ್ರೀ, ಆರಾಮಾಗಿದ್ದಾರೆ. ಆ್ಯಂಡ್ ಗೀತಕ್ಕೂ ಭಾಳ ಖುಷಿಯಾಗಿ ಹೇಳಿದ್ರು, ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನೊಂದು 2-3 ವೀಕ್ಸಲ್ಲಿ ಅಂತ. ಸೊ ಭಾಳ ಖುಷಿ ಆಯಿತು. ಇನ್ನು ಮಗಳ ಮದುವೆ ಬ್ಯುಸಿಯಲ್ಲಿ ಇದ್ರು ಶಿವಣ್ಣನನ್ನ ನೋಡೋದಕ್ಕೆ ಆಗಮಿಸಿದ್ದ ಹಿರಿಯ ನಟಿ ಜಯಮಾಲಾ ಶಿವಣ್ಣನ ಹಾಡಿ ಹೊಗಳಿದ್ರು. ರಾಜಕುಮಾರ್ ಮತ್ತು ಪಾರ್ವತಮ್ಮ ಮಗ ಫಿನಿಕ್ಸ್ ಹಕ್ಕಿ ಇದ್ದ ಹಾಗೆ ಯಾವತ್ತಿದ್ರೂ ರಾಜಾನೆ, ಈಗ ಎಲ್ಲವನ್ನ ಗೆದ್ದು ಬಂದಿದ್ದಾನೆ ಅಂತ ಖುಷಿ ಹಂಚಿಕೊಂಡ್ರು. ಶಿವಣ್ಣ ರಾಜ್ಕುಮಾರ್ ಅವ್ರ ಮಗ, ಪಾರ್ವತಮ್ಮ ಅವ್ರ ಮಗ. ಶಿವಣ್ಣಂಗೆ ಏನೂ ಆಗಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಫಿನಿಕ್ಸ್ ಏನು ಯಾವತ್ತೂ ರಾಜನೇ ಅದು. ಮತ್ತದೇ ಸೂಪರ್ ಸ್ಟಾರ್ ಆಗಿನೇ ಮತ್ತೆ ಚಿತ್ರರಂಗವನ್ನು ಆಳ್ತಾರೆ. ಶಿವಣ್ಣ ಆರೋಗ್ಯ ಚೆನ್ನಾಗಿದ್ದು ಇನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡಿ ಸುಧಾರಿಸಿಕೊಂಡು ಆದಷ್ಟು ಬೇಗ ಮತ್ತೆ ನಮ್ಮನ್ನ ರಂಜಿಸಲಿದ್ದಾರೆ. ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.